ವೆಲ್ಕಮ್ ಬ್ಯಾಕ್ ಟು ರೇಖಾ ಶುಚಿ ರುಚಿ ಚಾನಲ್. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ರೆಸಿಪಿ ಖಾರ ಪುರಿ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಮೈಸೂರು ಕಡಲೆಪುರಿಯನ್ನು ತಗೊಂಡು ಖಾರ ಪುರಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಟು ಬಾಣಲಿ ಬಿಸಿಯಾದ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆಪುರಿಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಗರ್ಮ ಅನ್ನೋ ಥರ ಇರುತ್ತೆ, ತಿನ್ನೋದಕ್ಕೆ ಇನ್ನೂ ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ತಿರುಗಿಸ್ತಾ ಬಿಸಿ ಮಾಡ್ಕೊಳ್ಳಿ. ಬಿಸಿಯಾಗಿದೆ. ಈಗ ಬೇರೆ ಪಾತ್ರೆಗೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ 3 ಸ್ಪೂನು ಎಣ್ಣೆಯನ್ನು ಸೇರಿಸಿ ಎಣ್ಣೆ ಕಾದ ನಂತರ 1 ಹಿಡಿಯುವಷ್ಟು ಕಡಲೆಕಾಯಿ ಬೀಜವನ್ನು ನಾನು ಹಾಕಿ ಕರ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಲೈಟ್ ಬ್ರೌನ್ ಬಂದ ತಕ್ಷಣ ತಗೊಬಿಡಿ. ಕಡಲೆಕಾಯಿ ಬೀಜ ಆಗಿದೆ ಅಂತ ಹೇಳಿ ಅರ್ಥ. ನೋಡಿ, ಈಗ ಆಗಿದೆ. ಇದನ್ನು ಸಹ ತೆಗಿತಾ ಇದ್ದೀನಿ. ನಂತರ ಒಣ ಕೊಬ್ಬರಿಯನ್ನು ನಾನು ಈ ರೀತಿ ಉದ್ದವಾಗಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಕರ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟ್ ಬರುತ್ತೆ ಎಣ್ಣೆಯಲ್ಲಿ ಕರೆದಾಗ. ಒಣ ಕೊಬ್ಬರಿ ಪೀಸಸ್ ಕಡಲೆಪುರಿ ಜೊತೆ ತಿಂತಾ ಇದ್ದರೆ ತುಂಬ ಮಜಾ ಕೊಡುತ್ತೆ ಆ ಪೀಸಸ್ ತಿನ್ನಬೇಕಾದ್ರೆ. ಸ್ವಲ್ಪ ಸಾಸಿವೆ, 2 ಬೆಳ್ಳುಳ್ಳಿ ಗಡ್ಡೆ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಂಗೆ ಹಾಕ್ಕೊಂಡ್ರೆ ಸಿಡಿಯುತ್ತೆ. 1 ಹಿಡಿಯುವಷ್ಟು ಒಣಗಿದ ಕರಿಬೇವಿನ ಸೊಪ್ಪು, 7 ರಿಂದ 8 ಮೆಣಸಿನಕಾಯಿಯನ್ನು ಪೀಸ್ ಮಾಡಿ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಖಾರ ಬೇಕು ಅನ್ನೋರು ಇನ್ನೊಂದು 1/2 ಸ್ಪೂನು ಆ್ಯಡ್ ಮಾಡ್ಕೋಬೋದು. 1 ಸ್ಪೂನು ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪುರಿಯಲ್ಲೇ ಉಪ್ಪಿನ ಅಂಶ ಇರುತ್ತೆ, ಹಂಗಾಗಿ ನೀವು ನೋಡಿ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಗ್ಗರಣೆಯನ್ನು ತಿರುಗಿಸಿದ ನಂತರ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಕಡಲೆಪುರಿಗೆ 1 ಹಿಡಿಯುವಷ್ಟು ಹುರಿಗಡಲೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಎಲ್ಲ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು ಒಗ್ಗರಣೆ ಜೊತೆಗೆ ಕಡಲೆಪುರಿ. ಆ ರೀತಿಯಲ್ಲಿ ತಿರುಗಿಸ್ತಾ ಹೋಗಿ. ನೋಡಿ ಯಾವ ರೀತಿಯಲ್ಲಿ ಇದು ಬಣ್ಣ ಹೊಂದುತ್ತಾ ಇದೆ ಕಡಲೆಪುರಿಗೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಫೈನಲಿ ಈಗ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ನಿಮ್ಮ ಮನೆಯಲ್ಲೂ ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ. ಔಟ್ಸೈಡ್ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಿಸೋದಕ್ಕಿಂತ ಮನೆಯಲ್ಲೇ ಈ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಕೊಟ್ಟರೆ ಆರೋಗ್ಯಕ್ಕೂ ಒಳ್ಳೆಯದು. ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಒಂದು ವೆದರಲ್ಲಿ ಈ ರೀತಿಯಾದಂತಹ ಒಂದು ಸ್ನ್ಯಾಕ್ಸ್ಗಳು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಸಹ. ಗೊತ್ತಾಯ್ತಲ್ಲ ಮಾಡೋದು ಹೇಗೆ ಅಂತ ಹೇಳಿ ನೀವು ಸಹ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ. ಹೀಗೆ ಇಟ್ಟರೆ ಕಡಲೆಪುರಿ ಮೆತ್ತಗಾಗ್ಬಿಡುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಬಾಕ್ಸ್ಗೆ ಈ ಕಡಲೆಪುರಿಯೆಲ್ಲನ ಹಾಕಿ ಇಡಿ. ಒಂದು 15 ದಿವಸ ಇಟ್ಕೊಂಡು ತಿಂದರೂ ಸಹ ಏನು ಟೇಸ್ಟ್ ಚೇಂಜ್ ಆಗೋದಿಲ್ಲ. ಗರ್ಮ ಅನ್ನೋ ರೀತಿಯಲ್ಲೇ ಇರುತ್ತೆ. ಒಂದು ಬಾಕ್ಸ್ಗೆ ಹಾಕಿದ ನಂತರ ಒಂದು ನ್ಯೂಸ್ ಪೇಪರ್ನ ಮುಚ್ಚಿ ಮುಚ್ಚಳವನ್ನು ಕ್ಲೋಸ್ ಮಾಡಿ ಇಡಿ. ಥ್ಯಾಂಕ್ ಯು.